ಬಿ ಜೆ ಪಿಯವ್ರದ್ದು ಕ್ಯಾಂಪೇನು, ನಾನೂ ಕರಸೇವಕ ನನ್ನನ್ನು ಬಂಧಿಸಿ ಅಂತ. ಬಿ ಜೆ ಪಿ ಲೀಡರ್ಗಳು ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡು ರಾಮನಾಮ ಸ್ಮರಣೆ ಮಾಡ್ತಿದ್ದಾರೆ, ರಾಮ ಭಜನೆ ಮಾಡ್ತಿದ್ದಾರೆ. ಅದಕ್ಕೆ ಅವ್ರ ಕೈಯಲ್ಲಿ ಪ್ಲಕಾರ್ಡ್ ಇದೆ, ಬಿ ಜೆ ಪಿ ಮುಖಂಡರುಗಳ ಕೈಯಲ್ಲಿ, ನಾನು ರಾಮಸೇವಕ ನನ್ನನ್ನು ಬಂಧಿಸಿ ಅಂತ. ಅದಕ್ಕೆ ಕಾಂಗ್ರೆಸ್ಸಿನ ಕೌಂಟರ್ ಏನು, ಆ ಪ್ಲಕಾರ್ಡ್ನ ಫೋಟೋಶಾಪ್ ಮಾಡಿ ಬೇರೆ ಟೆಕ್ಸ್ಟ್ ಅಂಟಿಸೋದು. ಉದಾಹರಣೆಗೆ ಇಲ್ಲಿದೆ ನೋಡಿ ನನ್ನ ಕೈಲಿ, ಇದು ಪ್ರತಾಪ್ ಸಿಂಹ ಹಿಡ್ಕೊಂಡು ಕೂತಿರೋ ಪ್ಲಕಾರ್ಡು. ನಾನು ಸಂಸತ್ ದಾಳಿಕೋರರಿಗೆ ಪಾಸ್ ಕೊಟ್ಟು ಸಹಕರಿಸಿದ್ದೇನೆ, ನನ್ನನ್ನು ಬಂಧಿಸಿ. ಅದಕ್ಕೆ ಟ್ವೀಟು ಮಾಡ್ತಾರೋ, ಪ್ರತಿ ಇದಕ್ಕೂ ಟ್ವೀಟ್ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರೇ, ನೀವು ಈ ಪೋಸ್ಟರ್ ಹಿಡಿದು ಕೂರುವ ಧೈರ್ಯ ತೋರಿಸಿ, ನಿಮ್ಮವರೇ ಹೇಳುವ ದಮ್ಮು ತಾಕತ್ತು ಪ್ರದರ್ಶಿಸಿ ಅಂಥೇಳಿ, ನಾನು ಸಂಸತ್ ದಾಳಿಕೋರರಿಗೆ ಪಾಸ್ ಕೊಟ್ಟು ಸಹಕರಿಸಿದ್ದೇನೆ, ನನ್ನನ್ನು ಬಂಧಿಸಿ ಅಂತ ಹಾಕಿದ್ರು. ಈಶ್ವರಪ್ಪ ಅವರು ಹಿಡಿಯಬೇಕಾದ ಪೋಸ್ಟರ್ ಇದು. ನ್ಯಾಯಾಲಯದಲ್ಲಿ ಬಿಜೆಪಿಗರ ಅಕ್ರಮಗಳು, ಅನಾಚಾರಗಳು, ಹಗರಣಗಳು ಸಾಬೀತಾದರೆ ನನ್ನನ್ನು ಬಂಧಿಸಿ ಎಂದು ಹೇಳುವುದೇ ಬೇಡ, ಬಂಧನ ಆಗೇ ಆಗುತ್ತದೆ ಅಂಥೇಳಿ ಈಶ್ವರಪ್ಪನವ್ರ ಕೈಯಲ್ಲಿ ಇಂಥದ್ದು ಪ್ಲಕಾರ್ಡ್ ಕೊಟ್ಟರು. 40% ಕಮಿಷನ್ ನುಂಗಿ ಸಂತೋಷ್ ಪಾಟೀಲ್ ಸಾವಿಗೆ ಕಾರಣನಾಗಿದ್ದೇನೆ, ನನ್ನನ್ನು ಬಂಧಿಸಿ ಅಂತ. ಸುನೀಲ್ ಕುಮಾರ್ ಅವರು, ಮಾಜಿ ಸಚಿವ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್, ನನ್ನನ್ನು ಬಂಧಿಸಿ ಎನ್ನುವ ಸುನೀಲ್ ಕುಮಾರ್ ಅವರೇ, ಪರಶುರಾಮ ಮೂರ್ತಿಗೆ ಕಂಚಿನ ಬದಲು ಫೈಬರ್ ಹಾಕಿದ್ದಕ್ಕೆ ನಿಮ್ಮನ್ನು ಬಂಧಿಸಬೇಕೇ ಅಥವಾ ಸರ್ಕಾರದ ಸಿಮೆಂಟ್ ಕಳ್ಳತನದ ಆರೋಪಕ್ಕಾಗಿ ಬಂಧಿಸಬೇಕೆ? ರಾಮನ ಹೆಸರಿನಲ್ಲಿ ರಾವಣನ ಕೆಲಸ ಮಾಡುವ ಆರೋಪಿಗಳನ್ನು ಬಂಧಿಸಬೇಕಲ್ಲವೇ ಅಂತ ಈ ಪೋಸ್ಟರ್ ಅಂಟಿಸಿದ್ರು. ನಾನು ಪರಶುರಾಮನ ಮೂರ್ತಿಯ ಕಂಚನ್ನು ಕದ್ದಿದ್ದೇನೆ, ಸರ್ಕಾರಿ ಸಿಮೆಂಟ್ ಕದ್ದಿದ್ದೇನೆ, ನನ್ನನ್ನು ಬಂಧಿಸಿ ಅಂತ. ವಿಜಯೇಂದ್ರರ ಕೈಲಿ, ನಾನು RTGS ಮೂಲಕ ಲಂಚ ಪಡೆದಿದ್ದೇನೆ, 40,000 ಕೋಟಿ ಅಕ್ರಮದಲ್ಲಿ ಪಾಲುದಾರ, ನನ್ನನ್ನು ಬಂಧಿಸಿ ಅಂತ ಅವರ ಕೈಯಲ್ಲಿನ ಪ್ಲಕಾರ್ಡನ್ನು ಫೋಟೋಶಾಪ್ ಮಾಡಿ ಬಿಜೆಪಿ ಕರ್ನಾಟಕದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ಈ ಪೋಸ್ಟರ್ ಹಿಡಿದು ಕುಳಿತರೆ ಸೂಕ್ತ. ಬಿಜೆಪಿಗರೆಲ್ಲರೂ ನನ್ನನ್ನು ಬಂಧಿಸಿ ಎಂದು ಒತ್ತಾಯಿಸುತ್ತಿರುವುದು ತಾವು ಮಾಡಿದ ಅಕ್ರಮಗಳ, ಹಗರಣಗಳ ಪ್ರಾಯಶ್ಚಿತ್ತಕ್ಕಾಗಿಯೇ. ಸಿ ಟಿ ರವಿ ಅವ್ರ ಕೈಗೆ ಈ ಪೋಸ್ಟರ್ ಕೊಟ್ಟರು. ನಾನು ಕಾರು ಚಲಾಯಿಸಿ ಇಬ್ಬರ ಹತ್ಯೆ ಮಾಡಿದ್ದೇನೆ, ನನ್ನನ್ನು ಬಂಧಿಸಿ ಅಂತ. ಅದೊಂದು ಆಕ್ಸಿಡೆಂಟ್ ಕೇಸನ್ನು ರೆಫರ್ ಮಾಡಿದ್ರು. ನಾನು ನಿಜವಾಗಿಯೂ ಹಿಡಿದು ಕೂರಬೇಕಾದ ಪೋಸ್ಟರ್ ಇದಲ್ಲವೇ ಸಿ ಟಿ ರವಿ ಅವರೇ? ನಿಮ್ಮನ್ನು ಬಂಧಿಸಬೇಕಾದ ಕಾರಣಗಳು ಬೇರೆ ಇವೆಯಲ್ಲವೇ ಅಂತ ಕೇಳಿದ್ರು. ಈ ಸಿ ಟಿ ರವಿ ಅವ್ರದ್ದೊಬ್ಬರದೊಂದು ಟ್ವೀಟ್ ನೋಡಿದೆ ನಾನು. ಸಂಪೂರ್ಣವಾಗಿ ತನಿಖೆ ನಡೆದು ಆ ಮಾರ್ಗದ ಎಲ್ಲ CCTV ಫುಟೇಜ್ಗಳನ್ನು ಪರಿಶೀಲಿಸಿದ್ದೀರಿ, ಟೋಲ್ ಬೂತ್ನ CCTVಗಳನ್ನು ಪರಿಶೀಲಿಸಿ ಕಾರು ಚಾಲನೆ ಮಾಡ್ತಾ ಇದ್ದದ್ದು ನನ್ನ ಡ್ರೈವರ್ ಅನ್ನುವ ಕನ್ಕ್ಲೂಷನ್ನಿಗೆ ಪೊಲೀಸರೇ ಬಂದಿದ್ದಾರೆ. ಹಾಗಿದ್ದಾಗಲೂ ನೀವು ಈ ಪೋಸ್ಟರ್ ಮಾಡ್ತೀರಿ ಅಂದರೆ ನಾನು ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀನಿ, ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ, ತಕ್ಷಣ ಇದನ್ನು ಡಿಲೀಟ್ ಮಾಡಿ ಕ್ಷಮೆ ಕೋರಿ ಅಂತ ಸಿ ಟಿ ರವಿ ಅವ್ರದ್ದೊಂದು ರಿಯಾಕ್ಷನ್ ನೋಡಿದೆ. ಉಳಿದವ್ರದ್ದೇನು ರಿಯಾಕ್ಷನ್ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಎಲ್ಲವೂ ನಡೀತಾ ಇರೋದು ಕರಸೇವಕರ ಬಂಧನದ ವಿಷಯದಲ್ಲಿ. ಕರಸೇವಕರ ಬಂಧನ ರಾಮ ಮಂದಿರದ ಲೋಕಾರ್ಪಣೆಯ ಹಿನ್ನೆಲೆಯಲ್ಲಿ ಆಗ್ತಾ ಇದೆ ಅನ್ನೋದು BJP ಅವ್ರದ್ದು ಆರೋಪ. ಇದೇ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಿಸಿದ ಒಂದು ನ್ಯಾಷನಲ್ ನ್ಯೂಸ್. ತೇಜಸ್ವಿ ಯಾದವ್ ಬಿಹಾರದ ಉಪಮುಖ್ಯಮಂತ್ರಿಗಳ ಮಾತಾಡಿದ್ರು. ಇದು ಹಳೆಯ ಆರ್ಗ್ಯುಮೆಂಟ್. ಇದು ಏನು, ಅನಾರೋಗ್ಯಕ್ಕೀಡಾದರೆ ಆಸ್ಪತ್ರೆಗೆ ಹೋಗ್ತೀರಾ, ಮಂದಿರಕ್ಕೆ ಹೋಗ್ತೀರಾ? ಹಸಿವಾದರೆ ಆಸ್ಪತ್ರೆಗೆ ಹೋದರೆ ಹಸಿವು ನೀಗತ್ತಾ? ಇವರು ಭಗವಾನ್ ರಾಮನಿಗೆ ಮನೆ ಮಾಡ್ತಿದ್ದಾರಂತೆ, ಮಂದಿರಕ್ಕಾಗಿ ಸಾವಿರಾರು ಕೋಟಿ ಖರ್ಚು ಮಾಡ್ತಿದ್ದಾರೆ, ಅಷ್ಟು ಹಣದಿಂದ ಎಷ್ಟು ಮಕ್ಕಳಿಗೆ ಶಿಕ್ಷಣ ಸಿಗ್ತಿತ್ತಲ್ವಾ ಅಂತ. ತೇಜಸ್ವಿ ಯಾದವ್ ಅವಿವೇಕಿ ಆಫ್ ದ ಫಸ್ಟ್ ಆರ್ಡರ್ ಅಂತ ಕರಿಬಹುದು ಮುಲಾಜಿಲ್ಲದೆ. ಅನಾರೋಗ್ಯಕ್ಕೀಡಾದರೆ ಆಸ್ಪತ್ರೆಗೆ ಹೋಗ್ತೀರಾ, ಮಂದಿರಕ್ಕೆ ಹೋಗ್ತೀರಿ? ಇಲ್ಲ, ಆಸ್ಪತ್ರೆಗೆ ಹೋಗ್ತಾರೆ. ಹಸಿವಾದರೆ ಆಸ್ಪತ್ರೆಗೆ ಹೋದರೆ ಹಸಿವು ನೀಗತ್ತಾ? ಇಲ್ಲ, ಹೋಟೆಲ್ಗೆ ಹೋಗ್ಬೇಕು, ಮನೇಲಿದ್ದರೆ ಅಡುಗೆ ಮನೆಗೆ ಹೋಗ್ಬೇಕು. ಭಗವಾನ್ ರಾಮನಿಗೆ ಮನೆ ಮಾಡ್ತಾ ಇದ್ದಾರಂತೆ, ಮಂದಿರಕ್ಕಾಗಿ ಸಾವಿರಾರು ಕೋಟಿ ಖರ್ಚು ಮಾಡ್ತಿದ್ದಾರೆ. ಈ ಕೊನೆ ಸೆಂಟೆನ್ಸ್ ನಂಗೆ ಭಾಳ ಇಷ್ಟ ಆಯಿತು. ಬಿಹಾರದ ಉಪಮುಖ್ಯಮಂತ್ರಿಗಳು ಹೇಳಿದ್ದು, ಅಷ್ಟು ಹಣದಿಂದ ಎಷ್ಟು ಮಕ್ಕಳಿಗೆ ಶಿಕ್ಷಣ ಸಿಗ್ತಿತ್ತು ಅಲ್ವಾ ಅಂತ. ಎಸ್, ಅಷ್ಟು ಹಣದಿಂದ ಎಷ್ಟು ಮಕ್ಕಳಿಗೆ ಶಿಕ್ಷಣ ಸಿಗ್ತಿತ್ತಲ್ವಾ. ತೇಜಸ್ವಿ ಯಾದವ್ ಬಿಹಾರದ ಉಪಮುಖ್ಯಮಂತ್ರಿ, ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಮಗ. 1985ರಿಂದ 1991 ತನಕ ನಿಮ್ಮ ಅಪ್ಪ ಮೇವು ಹಗರಣದಲ್ಲಿ ತಿನ್ನಲ್ಲ 900 ಕೋಟಿ ರೂಪಾಯಿ. ಅದರಲ್ಲಿ ಎಷ್ಟು ಮಕ್ಕಳಿಗೆ ಶಿಕ್ಷಣ ಆಗ್ತಿತ್ತು ಗೊತ್ತಾ?
ಅವಿವೇಕಿ ಕೇಳ್ಬೇಕು ಯಾರು, ನಿಮ್ಮ ಅಪ್ಪ ತಿನ್ನಲ್ಲೋ 900 ಕೋಟಿ ರೂಪಾಯಿ 1985ರಿಂದ 1991 ಅವಧಿಯಲ್ಲಿ. ಆ 900 ಕೋಟಿ ರೂಪಾಯಿ ವ್ಯಾಲ್ಯೂ ಏನೀಗ? ನಿಮ್ಮ ಅಪ್ಪ ತಿನ್ನಲ್ಲ ಮೇವು ಹಗರಣದಲ್ಲಿ. ಇದು ಆರೋಪ ಅಲ್ಲ. ಪ್ರಕರಣದ ತನಿಖೆ ನಡೆದು ಚಾರ್ಜ್ ಶೀಟ್ ಫೈಲ್ ಆಗಿ ಶಿಕ್ಷೆಗೀಡಾಗಿರುವ ವ್ಯಕ್ತಿಯ ಬಗ್ಗೆ ನಾನು ಮಾತಾಡ್ತಾ ಇರೋದು, ಲಾಲೂ ಪ್ರಸಾದ್ ಯಾದವ್. ಶಿಕ್ಷೆ 14 ವರ್ಷ ಜೈಲು ಶಿಕ್ಷೆ. ನಿಮ್ಮ ಅಪ್ಪ ತಿಂದ್ರಿದ್ದ ದುಡ್ಡಿನಲ್ಲಿ ಎಷ್ಟು ಜನರಿಗೆ ಶಿಕ್ಷಣ ಕೊಡಿಸಬಹುದಾಗಿತ್ತು? ಎಕ್ಸಾಕ್ಟ್ಲಿ ಅಷ್ಟೇ ದುಡ್ಡಿನಲ್ಲಿ ಮಂದಿರ ಆಗ್ತಾ ಇರೋದೀಗ. ಇವರ ಅಪ್ಪ ತಿಂದು ತೇಗಿ ನೀರು ಕುಡಿದ್ನಲ್ಲ, ಅಷ್ಟೇ ದುಡ್ಡಿನಲ್ಲಿ ಮಂದಿರ ಆಗ್ತಿರೋದ್ರಿ. ಮತ್ತು ಇವರ ಅಪ್ಪನ ಮನೆ ದುಡ್ಡಿನಲ್ಲ, ಇವರಪ್ಪನ ಮನೆ ದುಡ್ಡಿನಲ್ಲ. ಈ ದೇಶದ 13 ಕೋಟಿ ಕುಟುಂಬಗಳು, 13 ಕೋಟಿ ಕುಟುಂಬಗಳು ತಾವು ದುಡಿದು ಗಳಿಸಿದ ದುಡ್ಡಿನಲ್ಲಿ ರಾಮನ ಮೇಲಿನ ಭಕ್ತಿಗೆ, ರಾಮನ ಮೇಲಿನ ಪ್ರೀತಿಗೆ ಕಾಣಿಕೆಗಳನ್ನು ಕೊಟ್ಟರು. ಸ್ಟಾರ್ಟಿಂಗ್ ಫ್ರಮ್ 10 ರೂಪೀಸ್, 10 ರೂಪಾಯಿಯಿಂದ ಆರಂಭಗೊಂಡು ಕಾಣಿಕೆ ಕೊಟ್ಟಿದ್ದಕ್ಕೆ ಇವತ್ತು ರಾಮ ಮಂದಿರ ಆಗ್ತಾ ಇದೆ. ಈ ಅವಿವೇಕ ಯಾರು ಕೇಳೋರಿಲ್ವಾ ಅಂತ? ನಿಮ್ಮಪ್ಪ ತಿಂದಿದ್ದ ದುಡ್ಡಿನಲ್ಲಿ ಎಷ್ಟು ಜನರಿಗೆ ಶಿಕ್ಷಣ ಕೊಡಿಸ್ಬೋದಾಗಿತ್ತು, ಎಷ್ಟು ಆಸ್ಪತ್ರೆ ಕಟ್ಟಬಹುದಾಗಿತ್ತು, ಎಷ್ಟು ಜನರು ಹೊಟ್ಟೆಗೆ ಊಟ ಹಾಕ್ಬೋದಾಗಿತ್ತು. ನೀವು ಇದು ಒಂದೇ ಅಲ್ಲ, ಇದು ಒಂದೇ ಕ್ಯಾರೆಕ್ಟರ್ ಅಲ್ಲ. ಇದು ಸನಾತನದ ಸರ್ವನಾಶ ಮಾಡ್ತೀನಿ ಅಂತವನಾಗಲಿ, ರಾಮ ಮಂದಿರ ದುಡ್ಡಿನಲ್ಲಿ ಶಿಕ್ಷಣ ಕೊಡಬಹುದಾಗಿತ್ತು ಅಂದವರಾಗಲಿ, ಈ ಮಾದರಿಯಲ್ಲಿ ಮಾತನಾಡಿದ ಒಬ್ಬ ಕೂಡ ತನ್ನ ಸ್ವಂತ ಬಲದ ಮೇಲೆ ಏನೂ ಮಾಡಿದವನಲ್ಲ. ನೆನಪಿಟ್ಕೊಳ್ಳಿ, ಎಲ್ಲರೂ ನೆಪೋಟಿಸಮಲ್ಲಿ ಬಂದವರೇ. ಅಪ್ಪ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಮಗ ಉಪಮುಖ್ಯಮಂತ್ರಿ. ಇಲ್ಲಿ ತಮಿಳುನಾಡಿನಲ್ಲಿ ಸನಾತನದ ಸರ್ವನಾಶ ಮಾಡ್ತೀನಿ ಅಂತ ಹೇಳಿದವನು 3ನೇ ತಲೆಮಾರಿನ ರಾಜಕಾರಣಿ ಅವ್ರ ಕುಟುಂಬದಲ್ಲಿ. ಸ್ವಂತ ಬಲದ ಮೇಲೆ ಏನನ್ನೂ ಮಾಡುವ ತಾಕತ್ತಿಲ್ಲದೆ ಇರೋರು ಒಬ್ಬ ಸನಾತನ ಧರ್ಮವನ್ನು ಪ್ರಶ್ನೆ ಮಾಡ್ತಾನೆ, ಇನ್ನೊಬ್ಬ ರಾಮ ಮಂದಿರನೇ ಪ್ರಶ್ನೆ ಮಾಡ್ತಾನೆ. ಅದರಲ್ಲೂ ಇವ್ರ ಮನೆಗೆ ಹೋದ್ರೆ ಮುಖ ಹೆಂಗೆ ನೋಡ್ಕೋತಾರೆ ಕನ್ನಡಿಲಿ ಅನ್ನೋದೇ ನನಗೆ ಆಶ್ಚರ್ಯ. ಒಬ್ಬ ಕನ್ವಿಕ್ಟೆಡ್ ಕರಪ್ಟ್ ಮನುಷ್ಯನ ಮಗ ರಾಮ ಮಂದಿರ ಕಟ್ಟುವ ದುಡ್ಡಿನಲ್ಲಿ ಏನು ಮಾಡಬಹುದಾಗಿತ್ತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಅಲ್ಲಿಯ ಜನರಿಗೆ. ಜನ ಚಪ್ಪಾಳೆ ಹೊಡೆದ್ರಲ್ಲ, ಆಶ್ಚರ್ಯ ನನಗೆ. ಬರ್ತಾರೆ ಇಂಥವರೆಲ್ಲ. ಹೌದು, ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗೋದು, ಹಸುವಾದರೆ ಕಿಚನ್ಗೆ ಹೋಗೋದು. ಒಂದು ಮನೇಲಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತಿರುತ್ತೆ, ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತಿರುತ್ತೆ. ಹಾಲ್ನಲ್ಲಿ ಏನು ಮಾಡಬೇಕು, ರೂಮ್ನಲ್ಲಿ ಏನು ಮಾಡಬೇಕು, ಕಿಚನ್ನಲ್ಲಿ ಏನು ಮಾಡಬೇಕು, ಟಾಯ್ಲೆಟ್ನಲ್ಲಿ ಏನು ಮಾಡಬೇಕು, ದೇವ್ರ ಮನೇಲಿ ಏನು ಮಾಡಬೇಕು. ಆಯಾ ಭಾಗದಲ್ಲಿ ಇಂತಿಂಥವು ಆಗಬೇಕು ಅಂತಿರೋದು. ಟಾಯ್ಲೆಟ್ನಲ್ಲಿ ಮಾಡಬೇಕಾದ ಕೆಲಸನ ಕಿಚನ್ನಲ್ಲಿ ಮಾಡಿದ್ರೆ, ಕಿಚನ್ನಲ್ಲಿ ಮಾಡಬೇಕಾದ ಕೆಲಸವನ್ನು ಬೆಡ್ರೂಮ್ನಲ್ಲಿ ಮಾಡಿದ್ರೆ, ಬೆಡ್ರೂಮ್ನಲ್ಲಿ ಮಾಡಬೇಕಾದ ಕೆಲಸ ಹಾಲ್ನಲ್ಲಿ ಮಾಡಿದ್ರೆ, ಹಾಲ್ನಲ್ಲಿ ಮಾಡಬೇಕಾದ ಕೆಲಸ ದೇವ್ರ ಮನೆಯಲ್ಲಿ ಮಾಡಿದ್ರೆ ಅವಿವೇಕಿ ಅಂತಾರೆ. ಹಾಗೆ ಎಲ್ಲಿ ದೇವಸ್ಥಾನ ಇರಬೇಕು, ಎಲ್ಲಿ ಶಾಲೆ ಕಾಲೇಜ್ ಇರಬೇಕು, ಎಲ್ಲಿ ಹೋಟೆಲ್ ಇರಬೇಕು, ಎಲ್ಲಿ ಮನೆಗಳಿರಬೇಕು, ಡಿಸೈಡೆಡ್. ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರ ಇರಬೇಕು, ರಾಮ ಮಂದಿರ ಇರಬೇಕಲ್ಲಿ. ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ದನ್ನು ಇನ್ಯಾವ ಸಮುದಾಯಕ್ಕೂ ಹೇಳೋದಕ್ಕಾಗೋದಿಲ್ಲ ಇವರಿಗೆ, ಇನ್ಯಾವ ಸಮುದಾಯಕ್ಕೂ ಹೇಳೋದಕ್ಕಾಗೋದಿಲ್ಲ. ಮೋದಿ ಮೇಲಿನ ವಾಗ್ದಾಳಿ ಐ ಡೋಂಟ್ ಹ್ಯಾವ್ ಅಬ್ಜೆಕ್ಷನ್. ನೀವು ಪೊಲಿಟಿಕಲ್ ರೈವಲ್ಸ್ ರೀ. ಒಂದು ಪರಿಧಿಗೊಳಪಟ್ಟು, ಪರಿಧಿಗೆ ಅಂದ್ರೆ ಏನು, ನೀವೇನು ಹಿಂಗೆ ಮಾತಾಡಬೇಡಿ ಹಂಗೆ ಮಾತಾಡಬೇಡಿ ಅಲ್ಲ, ಅಶ್ಲೀಲ ಶಬ್ದಗಳನ್ನು ಬಳಸ್ದಂಗೆ ಯಾರ ಮೇಲೆ ಏನಾರು ಬೈಕಳಿ. ಅಂತಿಮವಾಗಿ ಜನ ತೀರ್ಮಾನ ಮಾಡ್ತಾರೆ, ಯಾರು ಒಳ್ಳೆ ಆಡಳಿತ ಕೊಟ್ಟರು ಯಾರು ಕೊಡಲಿಲ್ಲ, ಜನ ತೀರ್ಮಾನ ಮಾಡ್ತಾರೆ. ಮೋದಿ ಮೇಲಿನ ವಾಗ್ದಾಳಿಗಲ್ಲ ನನ್ನ ಅಬ್ಜೆಕ್ಷನ್ ಇರೋದು. ರಾಮ ಮಂದಿರದ ಪ್ರಸ್ತುತತೆಯ ಬಗ್ಗೆ ಮಾತಾಡಿದ್ನಲ್ಲ ಪುಣ್ಯಾತ್ಮ, ಅಲೆಲೆಲೆಲೆಲೆಲೆಲೆಲೆ. ಅಲ್ಲ, ರಾಮನಿಗೆ ಇವ್ರು ಮನೆ ಕಟ್ಟಿಸಿ ಕೊಡ್ತಾರಂತೆ. ರಾಮ ಏನು ಕೇಳಲಿಲ್ಲ ಮನೆ ಬೇಕು ಅಂತ, ರಾಮ ಏನು ಕೇಳಲಿಲ್ಲ, ದೇವರೇನು ಕೇಳೋದು ಇಲ್ಲ. ಭಕ್ತನ ಪ್ರೀತಿ ಅದು. ಅಲ್ಲೇ ಮಸೀದಿಗೆ ಆಗಬೇಕು ಅಂತ ಅಲ್ಲ ಬಾಬರ್ಗೆ ಹೇಳಿದ್ನ.
1528ರಲ್ಲಿ ಒಂದು ಆದೇಶದ ಮೇರೆಗೆ ತನ್ನ ಸೇನಾಧಿಪತಿ ಮೀರ್ ಬಾಕಿನ ಕಳಿಸಿ ಅಲ್ಲಿದ್ದ ಮಂದಿರವನ್ನು ಒಡಿಸಿ ಅದರ ಮೇಲೆ ಮಸೀದಿ ಕಟ್ಟಿಸಿದ್ನಲ್ಲ, ಅಲ್ಲೇ ನಮಾಜ್ ಆಗಬೇಕು ಅಂತ ಅಲ್ಲ ಏನಾರು ಬಾಬರ್ಗೆ ಹೇಳಿದ್ನ? 17 ಸಲ ಲೂಟಿ ಮಾಡಬೇಕು ಸೋಮನಾಥ ದೇವಸ್ಥಾನ ಅಂತ ಗಜ್ನಿಗೆ ಅಲ್ಲ ಹೇಳಿದ್ದ? ಪ್ರಶ್ನೆ ಮಾಡೋದಿಲ್ಲ ಅದನ್ನವರು, ಪ್ರಶ್ನೆ ಮಾಡೋದಿಲ್ಲ. ಇದು ಹೆಂಗೆ ಅಂದರೆ ನಡೆಯುತ್ತೆ. ಕೆಲವು ವಿಷಯಗಳನ್ನು ಏನು ಮಾತಾಡಿದ್ರು ನಡೆಯುತ್ತೆ, ಇನ್ನು ಕೆಲವು ವಿಷಯಗಳ ಪ್ರಶ್ನೆಗೆ ಹೋಗಬಾರ್ದು ಅನ್ನೋ ನಿರ್ಧಾರ ಇದೆ ಇವ್ರದ್ದು, ನಿರ್ಧಾರ ಇದೆ, ಅದಕ್ಕೆ ಮಾತಾಡೋದು. ನಾಳೆ ಯಾರು ನಿಲ್ಲಿಸಿ ಕೇಳಬೇಕು, ಸಾರ್ವಜನಿಕರು ಕೊಟ್ಟ ದುಡ್ಡಿನಲ್ಲಿ ನಿರ್ಮಾಣವಾಗ್ತಾ ಇರುವ ರಾಮ ಮಂದಿರವನ್ನು ನೋಡಿ ಹಿಂಗೆ ಹುರ್ಕೋತಾ ಇದ್ದೀರಿ, ಟ್ಯಾಕ್ಸ್ ಪೇಯರ್ಸ್ ಕೊಟ್ಟಿದ್ದ ದುಡ್ಡು ಕದ್ನಲ್ಲ ನಿಮ್ಮಪ್ಪ, ಅದನ್ನು ಹೆಂಗೆ ಸಮರ್ಥನೆ ಮಾಡ್ಕತ್ತೀಯ ಅಂತ ಕೇಳ್ಬೇಕು ಅವನ್ನ. ಸಣ್ಣ ಅಮೌಂಟ್ ಅದು. ಥಿಂಕ್ ಆಫ್ 1985, 1985ರಿಂದ 91 ತನಕ ನಡೆದಂಥ ಹಗರಣ ಅದು. 93ರಲ್ಲಿ ಬೆಳಕಿಗೆ ಬಂತು. ಆವಾಗಿನ 900 ಕೋಟಿ ಅಂದರೆ ಈಗ ಎಷ್ಟು? ಯಾವ ಮುಖ ಇಟ್ಕೊಂಡು ಭಾಷಣ ಮಾಡ್ತಾರೆ ಇವರು? ಯಾವ ಮುಖ ಇಟ್ಕೊಂಡು ಭಾಷಣ ಮಾಡ್ತಾರೆ ಇಂಥವನ್ನೆಲ್ಲ? ಐ ಆಮ್ ಸರ್ಪ್ರೈಸ್ಡ್. ತಲೆ ಮೇಲಿನ ಮಾಸಾರಿಲ್ಲ ಇದಕ್ಕೆ, ಮಾಸಾರಿಲ್ಲ. ಆಡೋ ಮಾತು ನೋಡಿದರೆ ಬಾ 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 ಬಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.